ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಸಮಾಜ ವಿಜ್ಞಾನ. ಸೊ ಅದ್ರಲ್ಲಿ ಬರ್ತಕ್ಕಂಥ ಪಾರ್ಟ್ಗಳೇನು ಬರುತ್ತೆ, ಇತಿಹಾಸ ಆಗಿರ್ಬೋದು, ಪೌರನೀತಿ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಎಲ್ಲದಕ್ಕೂ ಸಹ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೋತ್ತರಗಳು ಇಲ್ಲಿ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಈ ಒಂದು ಕ್ವಶನ್ಸ್ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ರಾಷ್ಟ್ರೀಯ ನಾಯಕರ ವಿಶಿಷ್ಟ ನೆಲೆಯನ್ನು ನೀಡಲಾಗಿದೆ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. PC ಜೋಶಿ, NH ಜೋಶಿ, ಸೂರ್ಯ ಸೇನ್, NC ಬೋಸ್. ಇಷ್ಟು 4 ಜನರು ಅವರ ಒಂದು ನಾಯಕರ ವಿಶಿಷ್ಟ ನೆಲೆಯನ್ನು ನೀಡಿಕೊಟ್ಟಿದ್ದಾರೆ. ಸೊ ಸರಿಯಾದ ಆಯ್ಕೆಯನ್ನು ಇಲ್ಲಿ ನಾವು ಜೋಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ PC ಜೋಶಿ ಏನಿದೆ, ಇವರು ಭಾರತ ಕಮ್ಯುನಿಸ್ಟ್ ಪಕ್ಷ. NH ಜೋಶಿ ಅಂತಕ್ಕಂಥ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಫೆಡರೇಷನ್ ಅಂತಕ್ಕಂಥ ಒಂದು ಪಕ್ಷದ ಇದರಲ್ಲಿ ಬರ್ತಾರೆ. ಸೂರ್ಯ ಸೇನ್ ಅಂತಕ್ಕಂಥ ಇಂಡಿಯನ್ ರಿಪಬ್ಲಿಕ್ ಆರ್ಮಿ. SC ಬೋಸ್ ಅಂತಕ್ಕಂಥ ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳು ಸಹ ಸರಿಯಾದಂಥ ಒಂದು ಜೋಡಿಯನ್ನು ತೋರಿಸ್ತಾ ಇದ್ದಾವೆ. ಹಾಗಾಗಿ ಆನ್ಸರು ABCD 4 ಸಹ ಸರಿಯಾದ ಉತ್ತರನೇ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ನೋಡೋದಾದರೆ, ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು ಅಂತ ಕೇಳಿದರೆ, ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು? ಬಾಲಗಂಗಾಧರನಾಥ್ ತಿಲಕ್ ಬಾಂಬೆ ಅಸೋಸಿಯೇಷನ್ ಅಂತ ಹೇಳಿದರೆ, ಮೇರಿ ಕಾರ್ಪೆಂಟರ್ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ನು, ಸುರೇಂದ್ರನಾಥ್ ಬ್ಯಾನರ್ಜಿ ಬಂದು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸು, ಆನಂದ್ ಮೋಹನ್ ಬೋಸ್ ಬಂದು ಇಂಡಿಯನ್ ಸೊಸೈಟಿ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಸರಿಯಾದ ಹೊಂದಾಣಿಕೆ ಅಲ್ಲ ಅಂತ ಕೇಳಿದರೆ, ಸೊ ನಾವು ನೋಡಿದ್ರೆ ಇಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಬಂದು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸು ಬಂದೇ ಬರುತ್ತೆ. ಆನಂದ್ ಮೋಹನ್ ಬೋಸ್ ಬಂದು ಇಂಡಿಯನ್ ಸೊಸೈಟಿ. ಮೇರಿ ಕಾರ್ಪೆಂಟರ್ ಅಂತಕ್ಕಂಥದ್ದು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಬರುತ್ತೆ. ಸೊ ಇಲ್ಲಿ ಬಾಲಗಂಗಾಧರ್ ತಿಲಕ್ ಬಂದು ಬಾಂಬೆ ಅಸೋಸಿಯೇಷನ್ ಏನಿದೆ ಇದು ರಾಂಗ್ ಆಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಬಾಂಬೆ ಅಸೋಸಿಯೇಷನ್ ಅಂತ ಏನಿದೆ ಇದನ್ನು ಜಗನ್ನಾಥ್ ಶಂಕರ ಶೆಟ್ಟಿ ಅಂತಕ್ಕಂಥರು ಈ ಒಂದು ಇದನ್ನು ಮಾಡ್ತಾರೆ. ಜಗನ್ನಾಥ್ ಶಂಕರ ಶೆಟ್ಟಿ. ಸೊ ಅವರು ಈ ಬಾಂಬೆ ಅಸೋಸಿಯೇಷನ್ನ ರಚನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಹೊಂದಾಣಿಕೆ ತಪ್ಪಾಗಿರುತ್ತೆ. ಈ ಉಳಿದಂತಹ 3 ಸರಿ ಇರುತ್ತೆ. ಸೊ ನಾವು ನೆಕ್ಸ್ಟ್ 3ನೇ ಕ್ವಶನ್ ನೋಡೋದಾದರೆ, ಮೊದಲ ಪಟ್ಟಿ ಘಟನೆಗಳು ಮತ್ತು ಅದು ನಡೆತಕ್ಕಂಥ ವರ್ಷಗಳನ್ನು ಜೋಡಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಘಟನೆಗಳನ್ನು ಕೊಟ್ಟಿದ್ದಾರೆ, 2ನೇ ಪಟ್ಟಿಯಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿ ಹೊಂದುವಂತಹ ವರ್ಷಕ್ಕೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಭಾರತೀಯ ಜನತಾ ಪಕ್ಷ ರೂಪುಗೊಂಡಿದ್ದು ಯಾವಾಗ? ಮಂಡಲ್ ಆಯೋಗ ವರದಿ ಸ್ವೀಕಾರ. ಭಾರತದ ರಾಜ್ಯವೊಂದರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರದ ರಚನೆ. 42ನೇ ತಿದ್ದುಪಡಿಯ ಸಲುವಳಿ. ಸೊ ನೋಡಿ, 42ನೇ ತಿದ್ದುಪಡಿ ಸಲುವಳಿ 1976 ಅಂತ ಎಲ್ಲರೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ನೀವು ಅದನ್ನು ನೋಡ್ಕೋಬಹುದು. ನೆಕ್ಸ್ಟ್ ಇನ್ನು ಭಾರತದ ರಾಜ್ಯವೊಂದರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರ ರಚನೆ ಗೊತ್ತಿಲ್ಲ ಅಂತ ಅಂದರೆ ನೀವು ಭಾರತೀಯ ಜನತಾ ಪಕ್ಷ ರೂಪುಗೊಂಡಿದ್ದು 1990ರಲ್ಲಿ. ಸೊ ಇದು ಸಹ ಆಲ್ಮೋಸ್ಟ್ ಗೊತ್ತಿರುತ್ತೆ. ನೆಕ್ಸ್ಟ್ ಮಂಡಲ ಆಯೋಗ ಬಂದು 1980ರಲ್ಲಿ. ಸೊ ಹಾಗಾಗಿ ಲಾಸ್ಟ್ ಫೈನಲ್ ಬಂದು ಭಾರತ ರಾಜ್ಯವೊಂದರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಬಂದು 1957ರಲ್ಲಿ. ಸೊ ಹಾಗಾಗಿ 4 ಆನ್ಸರ್ಗಳು ಒಂದೇ ಸರಿಯಾದಂಥ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ 1ಕ್ಕೆ A, 2ಕ್ಕೆ B, 3ಕ್ಕೆ C, 4ಕ್ಕೆ D ಆಗಿರುತ್ತೆ. ಭಾರತೀಯ ಜನತಾ ಪಕ್ಷ ರೂಪುಗೊಂಡಿದ್ದು 1990ರಲ್ಲಿ, ಮಂಡಲ ಆಯೋಗ 1980ರಲ್ಲಿ, ಭಾರತದ ರಾಜ್ಯ ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಂತ ನೋಡಿದಾಗ 1957ರಲ್ಲಿ, 42ನೇ ತಿದ್ದುಪಡಿ ಬಂದು 1976ರಲ್ಲಿ. ಸೊ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದಾಗ, 4ನೇ ಕ್ವಶನು ಹಡಗುಗಳು ಮತ್ತು ಅವುಗಳ ಕಾರ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಹಡಗುಗಳ ವಿಧಗಳನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಕಾರ್ಯಗಳನ್ನು ಮಾಡ್ತವೆ ಆ ಒಂದು ಹಡಗುಗಳು ಅಂತಕ್ಕಂಥದ್ದು ಒಂದನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಇಲ್ಲಿ INS ಸಾಗರ ಧ್ವನಿ ಅಂತಕ್ಕಂಥದ್ದು, INS ಸಾಗರ ಧ್ವನಿ ಅಂತಕ್ಕಂಥದ್ದು, ಮತ್ತು INS ಅರಿಹಂತ್ ಅಂತಕ್ಕಂಥದ್ದು, INS ತಿರ್, INS ಕದ್ಮತ್. ಸಾಗರ ಧ್ವನಿ, ಅರಿಹಂತ್, ತಿರ್, ಕದ್ಮತ್. ಸಾಗರ ಧ್ವನಿ ಇದು ಬಂದು ನಮಗೆ ಸಾಗರದ ಪ್ರಯೋಗ ಮತ್ತು ಸಂಶೋಧನಾ ಹಡಗು, ಸಾಗರದ ಆಳ ಪ್ರಯೋಗ ಮತ್ತು ಸಂಶೋಧನಾ ಹಡಗಾಗಿರುತ್ತೆ. ಫಸ್ಟ್ ಒನ್ನು INS ಸಾಗರ ಧ್ವನಿ ಅಂತಕ್ಕಂಥದ್ದು. ನೆಕ್ಸ್ಟು ಅರಿಹಂತ್ ಅಂತಕ್ಕಂಥದ್ದು ನ್ಯೂಕ್ಲಿಯರ್ ಪವರ್ನ ನ್ಯೂಕ್ಲಿಯರ್ ದಾಳಿ ಜಲಂತರ್ಗಾಮಿ ಆಗುತ್ತೆ. ಸೇಮ್ ಇದೇ ಬರುತ್ತೆ.
INS ತಿರ್ ಅಂತಕ್ಕಂಥದ್ದು ತರಬೇತಿ ಹಡಗಾಗಿರುತ್ತೆ. ನೆಕ್ಸ್ಟ್ INS ಕದ್ಮತ್ ಅಂತಕ್ಕಂಥದ್ದು ಜಲಾಂತರ್ಗಾಮಿ ಪ್ರತಿ ಕಾರ್ವೆಟ್. ಜಲಾಂತರ್ಗಾಮಿ ಪ್ರತಿ ಕಾರ್ವೆಟ್ ಅಂತಕ್ಕಂಥದ್ದು INS ಕದ್ಮತ್ನ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಹಡಗಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಕೇಂದ್ರ ಸಂಶೋಧನಾ ಸಂಸ್ಥೆಗಳಿರುವ ಸ್ಥಳಗಳನ್ನು ಪತ್ತೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸಂಸ್ಥೆಗಳು ಮತ್ತು ಅಲ್ಲಿ ಅವು ಇರ್ತಕ್ಕಂಥ ಸ್ಥಳಗಳನ್ನು ನಾವು ಹೊಂದಾಣಿಕೆಯನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ಡೆಹ್ರಾಡೂನು, ಸೆಕೆಂಡ್ ಬೆಂಗಳೂರು, ಥರ್ಡ್ ಜಮ್ಶೆಡ್ಪುರ್, ಫೋರ್ತ್ ಲಕ್ನೋ ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ, ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಗಳು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಇಂಡಿಯನ್ ಮೆಟಲರ್ಜಿ. ಸೊ ನೋಡಿ ಇಲ್ಲಿ ಫಸ್ಟು ಡೆಹ್ರಾಡೂನ್ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಕಂಡುಬರೋದು ಈ ಒಂದು ಡೆಹ್ರಾಡೂನಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಫಸ್ಟ್ ಒನ್ನು. ಇನ್ನು ಸೆಕೆಂಡ್ ಬೆಂಗಳೂರು ಬಂದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಗಳು ಬಂದು ಬೆಂಗಳೂರು. ಜಮ್ಶೆಡ್ಪುರ ಬಂದಾಗ ಇಂಡಿಯನ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿ ಬಂದು ಜಮ್ಶೆಡ್ಪುರ. ಲಕ್ನೋ ಬಂದು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಲಕ್ನೋ. ಡೆಹ್ರಾಡೂನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ, ಬೆಂಗಳೂರು ಬಂದು ಮೆಟಲರ್ಜಿ ಏರೋಸ್ಪೇಸ್ ಲ್ಯಾಬೊರೇಟರಿ, ಜಮ್ಶೆಡ್ಪುರ ಬಂದು ಇಂಡಿಯನ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿ, ಲಕ್ನೋ ಬಂದು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ನೆಕ್ಸ್ಟ್ ಕ್ವಶನ್ನು, ಭಾರತದ ಕೃಷಿ ವಲಯಕ್ಕೆ ಸಂಬಂಧಿಸಿದ ಬಾಬ್ತುಗಳನ್ನು ಹೊಂದಿಸಿ ಬರೆಯಿರಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಈಸಿನೇ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ನೋಡಿದ್ದು ಎಲ್ರಿಗೂ ಒಂದಾರು ಒಂದು ಗೊತ್ತೇ ಇರುತ್ತೆ. ಸೊ ನೋಡಿ ಇಲ್ಲಿ ಹಳದಿ ಕ್ರಾಂತಿ ಅಂತ ಡೈರೆಕ್ಟ್ ನಾವು ಕೇಳಿದಾಗ ಹಳದಿ ಕ್ರಾಂತಿ ಬಂದು ತೈಲ ಬೀಜಗಳು ಅಂತ ಹೇಳ್ತೀವಿ, ಎಣ್ಣೆ ಬೀಜಗಳು. ಇನ್ನು ನೆಕ್ಸ್ಟು ರೌಂಡ್ ಅಂತ ಹೇಳಿದಾಗ ನೋಡಿ ಇಲ್ಲಿ ಎಲ್ಲ ನೀವು ತೊಗೊಂಡಾಗ ರೌಂಡ್ ಆಗಿರ್ತಕ್ಕಂಥದ್ದು ಮೀನು ರೌಂಡ್ ಬರಲ್ಲ, ಸೊ ಸೀಗಡಿನ ರೌಂಡ್ ಬರಲ್ಲ, ಫಲವತ್ಕಾರಕನೂ ಇಲ್ಲ. ಸೊ ಹಾಗಾಗಿ ಆಲೂಗೆಡ್ಡೆ ರೌಂಡ್ ಕ್ರಾಂತಿ ಆಗುತ್ತೆ. ಇನ್ನು ನೆಕ್ಸ್ಟು ಬೂದು ಕ್ರಾಂತಿ ಅಂತ ಬಂದಾಗ ಫಲವತ್ಕಾರಕ ಅಂತ ಏನು ಕೊಟ್ಟಿದ್ದಾರೆ, ಇದು ಫಲವತ್ಕಾರಕ ಅಂದರೆ ರಸಗೊಬ್ಬರ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಬೂದು ಕ್ರಾಂತಿ. ನೆಕ್ಸ್ಟ್ ಪಿಂಕ್ ಕ್ರಾಂತಿ ಮೀನ್ಸ್ ಸೀಗಡಿಗೆ ಪಿಂಕ್ ಅಂತ ಹೇಳ್ತೀವಿ. ಸೊ ಪಿಂಕ್ ಕ್ರಾಂತಿ ಬಂದು ಸೀಗಡಿ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಬೂದು ಕ್ರಾಂತಿ. ನೆಕ್ಸ್ಟ್ ಪಿಂಕ್ ಕ್ರಾಂತಿ ಮೀನ್ಸ್ ಸೀಗಡಿಗೆ ಪಿಂಕ್ ಅಂತ ಹೇಳ್ತೀವಿ. ಸೊ ಪಿಂಕ್ ಕ್ರಾಂತಿ ಬಂದು ಸೀಗಡಿ ಆಗಿರುತ್ತೆ. ಇಷ್ಟ ಅರ್ಥ ಆಯ್ತು ಅಂತ ರೌಂಡ್ ಬಂದು ಆಲೂಗಡ್ಡೆ, ಬೂದು. ಸೊ ನೆಕ್ಸ್ಟ್ 7th ಕ್ವಶನ್ ನೋಡಿದಾಗ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪಂಗಡಗಳು ಮತ್ತು ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಪಂಗಡಗಳು ಮತ್ತು ಆ ಜನಗಳು ನೆಲೆಸಿರುವಂತಕ್ಕಂಥ ಒಂದು ರಾಜ್ಯಗಳು ಅಥವಾ ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಆದಿವಾಸಿಗಳು ಅಂತ ಕಂಡುಬರೋದು ಮಧ್ಯಪ್ರದೇಶದಲ್ಲಿ. ಸೊ ಆದಿವಾಸಿಗಳು ಮಧ್ಯಪ್ರದೇಶದಲ್ಲಿ ಬರ್ತಾರೆ. ಮೋಪ್ಲಗಳು ಕೇರಳದಲ್ಲಿ ಕಂಡುಬರ್ತಾರೆ. ತೋಡರು ನೀಲಗಿರಿ ಬೆಟ್ಟಗಳು, ಅಂಗಾಮಿಗಳು ಒಂದು ಮಣಿಪುರದಲ್ಲಿ ಕಂಡುಬರ್ತಕ್ಕಂಥ ಆದಿವಾಸಿ ಅಥವಾ ಪಂಗಡಗಳಂತ ನಾವು ಹೇಳಬಹುದಾಗಿದೆ. ಸೊ ನೆಕ್ಸ್ಟ್ 8ನೇ ಕ್ವಶನ್ನು, ಭಾರತದಲ್ಲಿ ಸಾರ್ವಜನಿಕ ವಲಯ ಉಕ್ಕಿನ ಸ್ಥಾವರಗಳಿಗಿರುವ ಸ್ಥಳವನ್ನು ಹೊಂದಿಸಿ ಬರೆಯಿರಿ. ಭಾರತದಲ್ಲಿ ಸಾರ್ವಜನಿಕ ವಲಯ ಉಕ್ಕಿನ ಸ್ಥಾವರಗಳಿರುವ ಸ್ಥಳವನ್ನು ಹೊಂದಿಸಿ ಬರೆಯಿರಿ. ರೂರ್ಕೆಲಾ ಒರಿಸ್ಸಾದಲ್ಲಿರ್ತಕ್ಕಂಥ ರೂರ್ಕೆಲಾ, ಬಿಲಾಯ್ ಮಧ್ಯಪ್ರದೇಶದಲ್ಲಿನ ಬಿಲಾಯ್, ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ದುರ್ಗಾಪುರ. ಸೊ ಇದನ್ನು ಸಪ್ರೇಟಾಗೂ ಸಹ ಕೇಳ್ಬೋದು. ಇಲ್ಲಿ ಒರಿಸ್ಸಾದ ಒಂದು ಕ್ವಶನ್ ರೂರ್ಕೆಲಾನ ತುಂಬ ಸರಿ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ರೂರ್ಕೆಲಾ ಒರಿಸ್ಸಾ ಅಂತಕ್ಕಂಥದ್ದು ತುಂಬ ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಇದು ಬಂದು ಜರ್ಮನಿ ದೇಶಕ್ಕೆ ಸೇರ್ತಕ್ಕಂಥದ್ದು. ಬಿಲಾಯ್ ಮಧ್ಯಪ್ರದೇಶ ಬಂದು ರಷ್ಯಾ ಸರ್ಕಾರ. ದುರ್ಗಾಪುರ ಪಶ್ಚಿಮ ಬಂಗಾಳ ಬಂದು ಬ್ರಿಟಿಷ್ ಸರ್ಕಾರ. ದುರ್ಗಾಪುರ ಪಶ್ಚಿಮ ಬಂಗಾಳ ಬ್ರಿಟಿಷ್ ಸರ್ಕಾರ, ಬಿಲಾಯ್ ಮಧ್ಯಪ್ರದೇಶ ರಷ್ಯಾ, ರೂರ್ಕೆಲಾ ಬಂದು ಒರಿಸ್ಸಾ. ಸೊ ನೆಕ್ಸ್ಟ್ ಕ್ವಶನ್ನು 9ನೇ ಕ್ವಶನ್ನು, ಕೆಳಗುಣಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. R&D ಕೇಂದ್ರ ಮತ್ತು ಸ್ಥಳ ಅಂತ ಹೇಳಿದ್ದಾರೆ. ಸೊ ಕೇಂದ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಮೊದಲಿಗೆ ನಾವು ನೋಡೋದಾದರೆ, ಸೊ ಇಲ್ಲಿ ಫಸ್ಟು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಬಂದು ಬಾಹ್ಯಾಕಾಶ ಕೇಂದ್ರ ಬಂದು
ತಿರುವನಂತಪುರಮಲ್ಲಿ ಕಂಡುಬರುತ್ತೆ. ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಇಂದಿರಾ ಗಾಂಧಿ ಬಂದು ಕಲ್ಪಕಂ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಕಲ್ಪಕಮಲ್ಲಿ ಬಂದು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್. ಸತೀಶ್ ಧವನ್ ಬಂದು ಆಲ್ಮೋಸ್ಟ್ ಅಲ್ಲಿ ಎಲ್ಗೂ ಗೊತ್ತಿದೆ, ಶ್ರೀಹರಿಕೋಟ ಸತೀಶ್ ಧವನ್. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಬಂದು ಮುಂಬೈ. ಸೊ ಮುಂಬೈಯಲ್ಲಿ ಕಂಡುಬರ್ತಕ್ಕಂಥದ್ದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಬಂದು ಶ್ರೀಹರಿಕೋಟ. ಇಂದಿರಾ ಗಾಂಧಿ ಬಂದು ಕಲ್ಪಕಂ. ವಿಕ್ರಮ್ ಸಾರಾಭಾಯಿ ಬಂದು ತಿರುವನಂತಪುರಂ. ಸೊ ನೆಕ್ಸ್ಟ್ 10ನೇ ಕ್ವಶನ್ ನಾವು ನೋಡಿದಾಗ ಇವುಗಳನ್ನು ಹೊಂದಿಸಿ ಬರೆಯಿರಿ. ವಿದ್ಯಮಾನ ಕೊಟ್ಟಿದ್ದಾರೆ ಮತ್ತು ಅವುಗಳನ್ನು ನಡ್ತಕ್ಕಂಥ ವರ್ಷಗಳನ್ನು ಕೊಟ್ಟಿದ್ದಾರೆ. ವಿಶ್ವ ರಾಷ್ಟ್ರ ಸಂಸ್ಥೆಯ ವಾಯುಗುಣ ಬದಲಾವಣೆ ಸಮ್ಮೇಳನ ಪ್ಯಾರಿಸ್ನಲ್ಲಿ ಎಷ್ಟರಲ್ಲಿ ನಡೀತು? ಕ್ಯೋಟೋ ಪ್ರೋಟೋಕಾಲ್ ಎಷ್ಟರಲ್ಲಿ ನಡೀತು? ರಿಯೋ ಭೂಶೃಂಗಸಭೆ ಎಷ್ಟರಲ್ಲಿ ನಡೀತು? ಜಿನೆವಾದ ಮೊದಲ ಜಾಗತಿಕ ವಾಯುಗುಣ ಸಮ್ಮೇಳನ ಯಾವಾಗ ನಡೀತು? ಸೊ ಇಷ್ಟು ಸಹ ಕೊಟ್ಟಿದ್ದಾರೆ. ವಿಶ್ವ ರಾಷ್ಟ್ರ ಸಂಸ್ಥೆಯ ವಾಯುಗುಣ ಬದಲಾವಣೆ ಸಮ್ಮೇಳನ ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಫಸ್ಟ್ ಇದು ನಡೀತಕ್ಕಂಥದ್ದು 2015ರಲ್ಲಿ ಫಸ್ಟು. ನೆಕ್ಸ್ಟು ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ನಡೆಯೋದು 1997ರಲ್ಲಿ. ನೆಕ್ಸ್ಟು ರಿಯೋ ಭೂಶೃಂಗಸಭೆ ನಡೀತಕ್ಕಂಥ 1992ರಲ್ಲಿ. ಜಿನೆವಾದ ಮೊದಲ ಜಾಗತಿಕ ವಾಯುಗುಣ ಸಮ್ಮೇಳನ ಬಂದು 1979ರಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ 11ನೇ ಕ್ವಶನ್ ಕೊಟ್ಟಿದ್ದಾರೆ. ಈ ಹೇಳಿಕೆಗಳ ಕಂದಾಯದ ಒಪ್ಪಂದಗಳು, ನೆಲೆಗಳು ಮತ್ತು ಬ್ರಿಟಿಷರ ಅಡಿ ಅವು ಜಾರಿಗೆ ಬಂದ ಪ್ರದೇಶಗಳನ್ನು ತಿಳಿಸುತ್ತವೆ ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟು ಅದರ ಮುಂದೆ ಆ ಒಂದು ನೆಲೆಗಳು ಅಥವಾ ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಸರಿಯಾಗಿದೆ ಅಂತ ನೀವು ಮ್ಯಾಚ್ ಅಂತ ಏನಿಲ್ಲ, ಯಾವ್ದು ಸರಿಯಾಗಿದೆ ಅಂತ ನೀವು ಹೇಳಬೇಕಾಗುತ್ತೆ. ಶಾಶ್ವತ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು ಬಂಗಾಳ, ಬಿಹಾರ, ಒರಿಸ್ಸಾ 3ರಲ್ಲೂ ಸಹ ಬರುತ್ತೆ. ಶಾಶ್ವತ ಜಮೀನ್ದಾರಿ ಪದ್ಧತಿ ಬಂಗಾಳ, ಬಿಹಾರ, ಒರಿಸ್ಸಾದಲ್ಲಿ ಕಂಡುಬರೋದು. ತಾತ್ಕಾಲಿಕ ಜಮೀನ್ದಾರಿ ಪದ್ಧತಿ ಬಂದು ಮಧ್ಯ ಭಾರತ ಮತ್ತು ಹವಾದ್ನಲ್ಲಿ ಕಂಡುಬರುತ್ತೆ. ರೈತವಾರಿ ಪದ್ಧತಿ ಬಂದು ದಕ್ಷಿಣ ಬಾಂಬೆ ಮತ್ತು ನೈಋತ್ಯ ಭಾರತದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ ಬಂದು ಪಶ್ಚಿಮ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ದೆಹಲಿ. ಪಶ್ಚಿಮ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ದೆಹಲಿ ಇಲ್ಲಿ ಕಂಡುಬರ್ತಕ್ಕಂಥ ಮಹಲ್ವಾರಿ ಪದ್ಧತಿ. ಮನ್ರೋ ಅವರು ಈ ಒಂದು ಪದ್ಧತಿಯನ್ನು ತರ್ತಾರೆ. ರೈತವಾರಿ ಪದ್ಧತಿ ದಕ್ಷಿಣ ಬಾಂಬೆ ಮತ್ತು ನೈಋತ್ಯ ಭಾರತ. ತಾತ್ಕಾಲಿಕ ಜಮೀನ್ದಾರಿ ಪದ್ಧತಿ ಬಂದು ಮಧ್ಯ ಭಾರತ ಮತ್ತು ಅವಾದು. ಜಮೀನ್ದಾರಿ ಪದ್ಧತಿ ಬಂದು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದಲ್ಲಿ ಕಂಡುಬರ್ತಕ್ಕಂಥದ್ದು. ಎಲ್ಲ ಸರಿಯಾಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ 12ನೇ ಕ್ವಶನು. ವಿಖ್ಯಾತ ಲೇಖಕರು ಮತ್ತು ಅವರ ಕೃತಿಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಲೇಖಕರು ಮತ್ತು ಕೃತಿಗಳು. ಸೊ ನೋಡಿ, ಇಲ್ಲಿ ಕಾಳಿದಾಸ, ಮುದ್ರಾರಾಕ್ಷಸ, ವರಾಹಮಿಹಿರ, ಸಿದ್ಧಾಂತಿಕ, ಶೂದ್ರಕ ಬಂದು ಋತು ಸಂಹಾರ, ವಿಷಕಥಿತ, ಮೃಚ್ಛಕಟಿಕ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಸರಿ ಇದ್ದಾವೆ ಮ್ಯಾಚು, ಇನ್ನು ಕೆಲವೊಂದು ತಪ್ಪಿದ್ದಾವೆ. ಸೊ ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕಿಂತ ಯಾರು ಯಾವ ಒಂದು ಕೃತಿಗಳನ್ನ ಬರೆದಿದ್ದಾರೆ ಅಂತ ನಾನು ಇಲ್ಲಿ ಆನ್ಸರ್ನ ಹೇಳ್ಬಿಡ್ತೀನಿ. ಸೊ ನೋಡಿ, ಇಲ್ಲಿ ವರಾಹಮಿಹಿರ ಅಂತಕ್ಕಂಥವ್ರು ಸಿದ್ಧಾಂತಿಕ ಅಂತಕ್ಕಂಥ ಕೃತಿನ ಸರಿಯಾಗಿ ಮ್ಯಾಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕಾಳಿದಾಸ ಅಂತಕ್ಕಂಥವ್ರು ಮುದ್ರಾರಾಕ್ಷಸ ಬರೋದಿಲ್ಲ, ಮುದ್ರಾರಾಕ್ಷಸ ಬರೆದಿದ್ದು ವಿಷಕಥಿತ ಅಂತಕ್ಕಂಥವ್ರು. ಇನ್ನು ನೆಕ್ಸ್ಟು ಕಾಳಿದಾಸ ಬಂದು ಋತು ಸಂಹಾರ ಅಂತಕ್ಕಂಥ ಒಂದು ಇದನ್ನ ಬರೀತಾರೆ, ಕಿರುಕಾವ್ಯನ. ಇನ್ನು ಶೂದ್ರಕ ಅಂತಕ್ಕಂಥವ್ರು ಮೃಚ್ಛಕಟಿಕ ಅಂತಕ್ಕಂಥ ಶೂದ್ರಕರವರು ಬರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಸೊ ನೆಕ್ಸ್ಟ್ 13ನೇ ಕ್ವಶನ್ ನೋಡಿದಾಗ ಕ್ರಿಕೆಟ್ ಆಟಗಾರರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕ್ರಿಕೆಟ್ ಆಟಗಾರರು ಮತ್ತು ಅವರ ಕೃತಿಗಳು. ಸೊ ಕ್ರಿಕೆಟ್ ಮೈ ಸ್ಟೈಲ್, ರನ್ಸ್ ಆ್ಯಂಡ್ ರೂಯಿನ್ಸ್, ಪ್ಲೇಯಿಂಗ್ 10, ಇಟ್ ಮೈ ವೇ. ಸೊ ನೆಕ್ಸ್ಟು ಸೊ ಇಲ್ಲಿ ಕ್ರಿಕೆಟ್ ಮೈ ಸ್ಟೈಲ್ ಅಂತಕ್ಕಂಥದ್ದು ಕಪಿಲ್ ದೇವ್ ಅವರ ಒಂದು ಕೃತಿಯಾಗಿರುತ್ತೆ. ಕ್ರಿಕೆಟ್ ಮೈ ಸ್ಟೈಲ್. ರನ್ಸ್ ಇನ್ ರೂಯಿನ್ಸ್ ಅಂತಕ್ಕಂಥದ್ದು ಸುನಿಲ್ ಗವಾಸ್ಕರ್. ಪ್ಲೇಯಿಂಗ್ ಇಟ್ ಮೈ ವೇ, ಪ್ಲೇಯಿಂಗ್ ವಿತ್ ಇಟ್ ಮೈ ವೇ ಅಂತಕ್ಕಂಥದ್ದು ಸಚಿನ್ ತೆಂಡೂಲ್ಕರ್. ಟೈಮ್ಲೆಸ್ ಸ್ಟೀಲ್ ಅಂತಕ್ಕಂಥದ್ದು ರಾಹುಲ್ ದ್ರಾವಿಡ್ ಅವರ ಒಂದು ಕೃತಿಯಾಗಿರುತ್ತೆ. ಕ್ರಿಕೆಟ್ ಮೈ ಸ್ಟೈಲ್ ಬಂದು ಕಪಿಲ್ ದೇವ್, ರನ್ಸ್ ಇನ್ ರೂಯಿನ್ಸ್ ಬಂದು ಸುನಿಲ್ ಗವಾಸ್ಕರ್, ಪ್ಲೇಯಿಂಗ್ ಇಟ್ ಮೈ ವೇ ಸಚಿನ್ ತೆಂಡೂಲ್ಕರ್, ಟೈಮ್ಲೆಸ್ ಸ್ಟೀಲ್ ಬಂದು ರಾಹುಲ್ ದ್ರಾವಿಡ್. ಸೊ ನೆಕ್ಸ್ಟ್ 14ನೇ ಕ್ವಶನ್ನು. ಹಬ್ಬ ಹಾಗೂ ಅದನ್ನು ಆಚರಿಸುವಂಥ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಬ್ಬಗಳು ಮತ್ತು ಆ ಒಂದು ರಾಜ್ಯಗಳು. ಫ್ಲೋಟ್ ಹಬ್ಬ, ಗುಲಾಬಿ ಹಬ್ಬ, ಪುಷ್ಕರ್ ಹಬ್ಬ, ಪೂರಂ. ಫ್ಲೋಟ್ ಹಬ್ಬ, ಗುಲಾಬಿ ಹಬ್ಬ, ಪುಷ್ಕರ್ ಹಬ್ಬ, ಪೂರಂ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದಕ್ಕೆ ನಾವು ಫ್ಲೋಟ್ ಹಬ್ಬ ಅಂತ ಏನು ಹೇಳ್ತೀವಿ, ಇದು ಬಂದು ತಮಿಳ್ನಾಡಲ್ಲಿ ಆಚರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ.
ಗುಲಾಬಿ ಹಬ್ಬ ಬಂದು ಚಂಡೀಗಢ. ಪುಷ್ಕರ್ ಹಬ್ಬ ಬಂದು ರಾಜಸ್ಥಾನ್. ಇನ್ನು ಪೂರಮ್ ಅಂತಕ್ಕಂಥದ್ದು ಕೇರಳದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಆಗಿರುತ್ತೆ. ಪೂರಮ್ ಬಂದು ಕೇರಳ. ಸೊ ನೆಕ್ಸ್ಟ್ ಕ್ವಶನ್ 15ನೇ ಕ್ವಶನ್, DRDO ಸಿದ್ಧಪಡಿಸಿದ ವ್ಯವಸ್ಥೆಯ ಹೆಸರು ಅಥವಾ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರೋ 4 ಬ್ರಹ್ಮೋಸ್, ಪಿನಾಕ, ಲಕ್ಷ್ಯ ಸಂಗ್ರಹ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಉದ್ದೇಶಗಳು ಏನೇನಕ್ಕೆ ಆ ಒಂದು ಇದನ್ನು ಸಿದ್ಧಪಡಿಸಿರೋ ಅಥವಾ ತಯಾರು ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ. ಸೊ ಫಸ್ಟ್ ನೋಡಿದ್ರೆ ಬ್ರಹ್ಮೋಸ್ ಅಂತಕ್ಕಂಥದ್ದು, ಬ್ರಹ್ಮೋಸ್, ಪಿನಾಕ, ಲಕ್ಷ್ಯ ಸಂಗ್ರಹ. ಬ್ರಹ್ಮೋಸನ್ನು ಫಸ್ಟ್ಗೆ ಇವರು ಏನಕ್ಕೆ ಇದರ ಒಂದು ಉದ್ದೇಶ ಏನು, ಯಾವುದಕ್ಕೋಸ್ಕರ ಈ ಬ್ರಹ್ಮೋಸ್ನ ತಯಾರು ಮಾಡ್ತಾರೆ ಅಂತ ಅಂದರೆ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಆಗಿ ಈ ಒಂದು ಬ್ರಹ್ಮೋಸ್ನ ತಯಾರು ಮಾಡ್ತಾರೆ. ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಅಂತಕ್ಕಂಥ ಒಂದು ಇದಕ್ಕೆ ಈ ಬ್ರಹ್ಮೋಸ್ನ ತಯಾರು ಮಾಡ್ತಾರೆ. ನೆಕ್ಸ್ಟು ಪಿನಾಕ ಅಂತಕ್ಕಂಥ ಒಂದು ಇದನ್ನು ಬಹು ಬ್ಯಾರೆಲ್ ರಾಕೆಟ್ ವ್ಯವಸ್ಥೆಗೋಸ್ಕರ ಮಾಡ್ತಾರೆ. ಲಕ್ಷ್ಯ ಅಂತಕ್ಕಂಥದ್ದನ್ನ ಚಾಲಕರಹಿತ ಗುರಿಯ ವಿಮಾನ. ನೆಕ್ಸ್ಟು ಸಂಗ್ರಹ ಬಂದು ವಿದ್ಯುನ್ಮಾನ ಯುದ್ಧ ಸಲಕರಣೆಗಾಗಿ ಈ ಒಂದು ಸಂಗ್ರಹ ಅಂತಕ್ಕಂಥದ್ದನ್ನ, ಸಂಗ್ರಹ ಮೀನ್ಸ್ ಸಲಕರಣೆ, ಯುದ್ಧ ಸಲಕರಣೆಗಳನ್ನು ತುಂಬೋದಕ್ಕೆ. ಸೊ ವಿದ್ಯುನ್ಮಾನ ಯುದ್ಧ ಸಲಕರಣೆ ಬಂದು ಸಂಗ್ರಹ. ಬ್ರಹ್ಮೋಸ್ ಬಂದು ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್. ಪಿನಾಕ ಬಂದು ಬಹು ಬ್ಯಾರೆಲ್ ರಾಕೆಟ್ ವ್ಯವಸ್ಥೆ. ಲಕ್ಷ್ಯ ಬಂದು ಚಾಲಕರಹಿತ ಗುರಿಯ ವಿಮಾನ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ವ್ಯಕ್ತಿಗಳು ಕೊಟ್ಟಿದ್ದಾರೆ ಮತ್ತು ಅದನ್ನು ಆಚರಣೆ ಮಾಡ್ತಾ ದಿನಗಳನ್ನು ಸಹ ಕೊಟ್ಟಿದ್ದಾರೆ. ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ, ಯಾರ ಒಂದು ನೆನಪಿನಲ್ಲಿ ಆಚರಣೆ ಮಾಡ್ತಾರೆ ಅಂತ. ಸೊ ರಾಜೀವ್ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲು, ಚೌಧರಿ ಚರಣ್ ಸಿಂಗ್, ಮಹಾತ್ಮ ಗಾಂಧಿ. ಸೊ ನಮ್ಗೆ ಗೊತ್ತೇ ಇದೆ ಮಹಾತ್ಮ ಗಾಂಧೀಜಿ ಬಂದು ಭಾರತೀಯ ದಿವಸ ಅಂತ. 4ಕ್ಕೆ ಮಹಾತ್ಮ ಗಾಂಧಿ ಭಾರತೀಯ ಪ್ರವಾಸಿ ಭಾರತೀಯ ದಿವಸ. ಇನ್ನು ನೆಕ್ಸ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್, ನಾನು ಸುಮಾರು ಸರಿ ಹೇಳಿದ್ದೀನಿ, ರಾಷ್ಟ್ರೀಯ ಏಕತಾ ದಿವಸ. ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದು ರಾಷ್ಟ್ರೀಯ ಏಕತಾ ದಿವಸ. ಮಹಾತ್ಮ ಗಾಂಧಿ ಬಂದು ಪ್ರವಾಸಿ ದಿವಸ. ನೆಕ್ಸ್ಟ್ ರಾಜೀವ್ ಗಾಂಧಿ ಬಂದು ಸದ್ಭಾವನಾ ದಿವಸ, ರಾಜೀವ್ ಗಾಂಧಿ. ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಬಂದು ಕಿಸಾನ್ ದಿವಸ್. ಸೊ ನೆಕ್ಸ್ಟ್ 17ನೇ ಕ್ವಶನ್ ಬಂದಾಗ ದೇಶಗಳು ಮತ್ತು ನಾಣ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ದೇಶಗಳು ಕೊಟ್ಟಿದ್ದಾರೆ, ನಾಣ್ಯಗಳನ್ನು ಸಹ ಕೊಟ್ಟಿದ್ದಾರೆ ಅಥವಾ ಕರೆನ್ಸಿ ಅಂತ ಹೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೊಂದಿಸಿ ಬರೀಬೇಕಾಗುತ್ತೆ. ಬಾಂಗ್ಲಾದೇಶ, ಡೆನ್ಮಾರ್ಕು, ಥೈಲ್ಯಾಂಡು, ಮ್ಯಾನ್ಮಾರ್ ಕೊಟ್ಟಿದ್ದಾರೆ. ಕ್ಯಾಟ್, ಬಹುತ್, ಕ್ರೋನರ್, ಟಾಕಾ, ಯೂರೋ. ಸೊ ಇಲ್ಲಿ ನಮಗೆ ಫಸ್ಟ್ ಯಾವ್ದು ಗೊತ್ತಿತ್ತು ಅದನ್ನು ನೀವು ಮ್ಯಾಚ್ ಮಾಡಬಹುದಾಗಿರುತ್ತೆ. ಇಲ್ಲಿ ಬಂದಾಗ ನಾವು ಬಾಂಗ್ಲಾದೇಶ ಅಂತ ಬಂದಾಗ ಬಾಂಗ್ಲಾದೇಶಕ್ಕೆ ಟಾಕಾ, ಬಾಂಗ್ಲಾದೇಶ ಬಂದು ಟಾಕಾ ಆಗಿರುತ್ತೆ. ಡೆನ್ಮಾರ್ಕ್ ಬಂದು ಕ್ರೋನರ್ ಆಗಿರುತ್ತೆ. ಥೈಲ್ಯಾಂಡ್ ಬಂದು ಬಹುತ್ ಆಗಿರುತ್ತೆ. ಮ್ಯಾನ್ಮಾರ್ ಬಂದು ಕ್ಯಾಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಗ್ರಂಥಗಳು ಮತ್ತು ಲೇಖಕರು, ಅದಕ್ಕೆ ಸಂಬಂಧಪಟ್ಟ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಕನಿಷ್ಠ ಬೆಲೆ ಸಿದ್ಧಾಂತ, ಬೇಡಿಕೆ ಹುಡುಕುವಿಕೆ ಸಿದ್ಧಾಂತ, ಬೆಳೆ ಸಂಯೋಜನಾ ವಿಧಾನ, ಕೃಷಿ ಚಟುವಟಿಕೆ ಮಾದರಿ ಸ್ಥಾಪನೆ ಅಂತ ಹೇಳಿದ್ದಾರೆ. ಕನಿಷ್ಠ ಬೆಲೆ ಸಿದ್ಧಾಂತ ಅಂತಕ್ಕಂಥದ್ದು ವೇಬರ್ಸ್ ಇಂದ ಮಾಡ್ತಕ್ಕಂಥದ್ದು. ಬೇಡಿಕೆ ಹುಡುಕುವಿಕೆ ಸಿದ್ಧಾಂತ ಬಂದು ಲಾಸ್ಟ್ಸ್ ರವರಿಂದ ರಚಿಸಲ್ಪಟ್ಟಿದ್ದು. ಬೆಳೆ ಸಂಯೋಜನಾ ವಿಧಾನ ಬಂದು JC ವೀವರ್ಸ್ರಿಂದ. ನೆಕ್ಸ್ಟ್ ಲಾಸ್ಟ್ ಕೃಷಿ ಚಟುವಟಿಕೆ ಮಾದರಿ ಸ್ಥಾಪನೆ ಬಂದು ವಾನ್ ಟ್ಯೂನೆನ್ಸ್ ಅಂತಕ್ಕಂಥವ್ರು. ಈ 4 ಇದಕ್ಕೆ ಸಂಬಂಧಪಟ್ಟಂತರಾಗಿರ್ತಾರೆ. ವೆಬರ್ಸ್ ಬಂದು ಕನಿಷ್ಠ ಬೆಲೆ ಸಿದ್ಧಾಂತ, ಲಾಸ್ಟ್ ಬಂದು ಬೇಡಿಕೆ ಹುಡುಕುವಿಕೆ ಸಿದ್ಧಾಂತ, JC ವೀವರ್ಸ್ ಬಂದು ಬೆಳೆ ಸಂಯೋಜನಾ ವಿಧಾನ, ವಾನ್ ಟ್ಯೂನೆನ್ಸ್ ಅಂತಕ್ಕಂಥವ್ರು ಕೃಷಿ ಚಟುವಟಿಕೆ ಮಾದರಿಯ ಸ್ಥಾಪನೆ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಶೃಂಗಗಳು ಮತ್ತು ಅದರ ಬರ್ತಕ್ಕಂಥ ಬೆಟ್ಟ ಸಾಲುಗಳು ಅಂತ ಹೇಳಿದ್ದಾರೆ. K2 ಶೃಂಗ, ಗಶೆ, ಬ್ರಬ್, ಕೈಮೂರ್ ಬೆಟ್ಟಗಳು, ಮೌಂಟ್ ಅಬು ಬೆಟ್ಟ ಯಾವ ಒಂದು ಬೆಟ್ಟ ಸಾಲುಗಳ ಇದರಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. K2 ಶೃಂಗ ಅಂತಕ್ಕಂಥದ್ದು ಕಾರಾಕೋರಮಲ್ಲಿ ಕಂಡು ಬರ್ತಕ್ಕಂಥದ್ದು. ಗಶೆರ್ ಬ್ರಹ್ಮ್ ಅಂತಕ್ಕಂಥದ್ದು ಕಾರಾಕೋರಂ ಲಡಾಖ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಕೈಮೂರ್ ಬೆಟ್ಟಗಳು ಬಂದು ಬಾಗೇಲ್ ಖಂಡ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಬೆಟ್ಟ ಸಾಲಲ್ಲಿ ಕಂಡು ಬರುತ್ತೆ. ಮೌಂಟ್ ಅಬು ಬಂದು ಅರಾವಳಿ ಬೆಟ್ಟದಲ್ಲಿ ಕಂಡು ಬರುತ್ತೆ. ಸೊ ಮೌಂಟ್ ಅಬು ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಅರಾವಳಿ. ಇನ್ನು ನೆಕ್ಸ್ಟ್ ಆಗಂಥದ್ದು K2 ಬಂದು ಕಾರಾಕೋರಮು, ಗಶೆರ್ ಬ್ರಹ್ಮ್ ಬಂದು ಲಡಾಖು, ಕೈಮೂರ್ ಬೆಟ್ಟಗಳು ಬಂದು ಬಾಗೇಲ್ ಖಂಡಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಅದಿರು ಮತ್ತು ಅವು ಸಿಗ್ತಕ್ಕಂಥ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ. ಸೊ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಏನಂತ ಅಂದರೆ ಕಬ್ಬಿಣ ಬಂದು ಕುದುರೆಮುಖ. ಸೊ ಎಲ್ರಿಗೂ ಗೊತ್ತಿರುತ್ತೆ. ಅದಾದಮೇಲೆ ತಾಮ್ರ ಬಂದು ಕೇತ್ರಿನೂ ಸಹ ಎಲ್ರಿಗೂ ಗೊತ್ತಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ 2 ಮ್ಯಾಂಗನೀಸ್ ಬಂದು
ಬಲಾಘಾಟ್ ಅಂತಕ್ಕಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಬ್ರಕ ಬಂದು ಕೋಡಾರ್ಮಾ ಈ ಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು. ತಾಮ್ರ, ಕೇತ್ರಿ, ಕಬ್ಬಿಣ, ಕುದುರೆಮುಖ, ಮ್ಯಾಂಗನೀಸ್ ಬಂದು ಬಲಾಘಾಟ್, ಹಬ್ರಕ ಬಂದು ಕೋಡಾರ್ಮಾ. ಸೊ ಇಲ್ಲಿ ಮ್ಯಾಂಗ್ರೋವ್ ಕಾಡು ಮತ್ತು ಸ್ಟೇಟ್ ಕೊಟ್ಟಿದೆ. ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸುಂದರ್ಬನ್ಸ್ ಬಂದು ಪಶ್ಚಿಮ ಬಂಗಾಳ, ಕುಂದಾಪುರ ಬಂದು ಕರ್ನಾಟಕ. ಇನ್ನು ಉಳಿದಿರ್ತಕ್ಕಂಥದ್ದು 2 ಬಂದು ಸೊ ಲೋರಿಂಗ ಬಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಲೋರಿಂಗ ಆಂಧ್ರ ಪ್ರದೇಶ. ಮಹಾನದಿ ಬಂದು ಒರಿಸ್ಸಾ.